ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಉಳ್ಳಾಲ ಪಟ್ಟಣದಲ್ಲಿ ಕಿಡಿಗೇಡಿಗಳು ತಲವಾರಿಂದ ಯುವಕನ ಕೈಯನ್ನೇ ಕಟ್ ಮಾಡಿ ಹಾಕಿದ್ದಾರೆ. ತಡರಾತ್ರಿ ರೆಹಮಾನಿಯಾ ಮಸೀದಿ ಬಳಿ ಉಳ್ಳಾಲ ನಿವಾಸಿಯಾಗಿರುವಂತಹ 23 ವರ್ಷದ ನೌಶಾದ್ ಎನ್ನುವ ಯುವಕನ ಕೈಯನ್ನ ಕಟ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಜೈಲಿಂದ ಬಿಡುಗಡೆಯಾಗಿದ್ದ ರಮಿತ್ ಮತ್ತು ಸಹಚರರು ಬೈಕ್ನಲ್ಲಿ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೊಲೆಗೆ ಯತ್ನ ಮಾಡಿರುವಂತಹ ಈ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಂತ ಆರೋಪಿಗಳು ಕಳೆದ 2 ದಿನಗಳ ಹಿಂದಷ್ಟೇ ಜಾಮೀನು ಆಧಾರದ ಮೇಲೆ ಬಿಡುಗಡೆಯಾಗಿ ಬಂದಿದ್ರು. ಸದ್ಯ ಗಾಯಾಳು ನೌಶಾದ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಡಿಸಿಪಿ ಶಾಂತರಾಜು ಹಾಗೂ ಎಸಿಪಿ ಶ್ರುತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ಉಳ್ಳಾಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ನೌಶಾದ್ಗೆ ಈಗ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ. ಈತನ ಕೈಯನ್ನ ಕಟ್ ಮಾಡಿ ಹೋಗಿರುವಂತದ್ದು ರಮಿತ್ ಮತ್ತು ಆತನ ಸಹಚರರು. ಸ್ಥಳಕ್ಕೆ ಡಿಸಿಪಿ ಶಾಂತರಾಜು ಎಸಿಪಿ ಶ್ರುತಿ ಭೇಟಿ ನೀಡಿ ಈಗ ಪರಿಶೀಲನೆಯನ್ನ ನಡೆಸಿದ್ದಾರೆ. 23 ವರ್ಷದ ಯುವಕ ನೌಶಾದ್ನ ಕೈಯನ್ನ ಕತ್ತರಿಸಿ ಹಾಕಲಾಗಿದೆ. ಉಳ್ಳಾಲ ಸಮೀಪ ಆಗಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ಆಗಿರುವಂತಹ ಘಟನೆ. ರಾತ್ರಿ ಈ ಒಂದು ಘಟನೆ ಆಗಿದೆ. 2 ದಿನಗಳ ಹಿಂದಷ್ಟೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದಂತಹ ಕೊಲೆ ಯತ್ನ ಪ್ರಕರಣದ ಆರೋಪಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ತಲವಾರ್ ತಗೊಂಡು ಈ ನೌಶಾದ್ನ ಕೈಯನ್ನ ಕತ್ತರಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ.